ಹೋಗಬೇಕು. ಹೊತ್ತು ಬೇರೆ ನೆತ್ತಿ ಮೇಲೆ ಬಂತು, ಹೊಲದಲ್ಲಿ ಬೇರೆ ಕೆಲಸ ಇದೆ. ನನ್ನ ಅರ್ಜುನ್ ಮಾವ ಎಲ್ಲಿ ಹೋಗಿರ್ಬೇಕು? ಅರ್ಜುನ್ ಮಾವ, ಓ ಅರ್ಜುನ್ ಮಾವ! ಮುಂಜಾನೆಯ ತಂಪಿನ ಕಿರಣಗಳಲ್ಲಿ ಗರಿಬಿಚ್ಚಿ ನಿಂತಿರುವ ನವಿಲಂತೆ ಕಾಣುತ್ತಿರುವ ಏನಿವಳ ಸೌಂದರ್ಯ! ಆಹಾ, ಸೌಂದರ್ಯದ ಸಿರಿ ನೋಡಲೇಬೇಕು. ಏಯ್, ಯಾರ ನೀನು? ಒಮ್ಮೆಲೆ ಗೋಳಿ ನುಗ್ಗಿದ ಹೊರ ನುಗ್ಗಿ ಒಂಟಿ ಹೆಣ್ಣಿನ ಜೊತೆ ಕೆಟ್ಟ ರೀತಿಯಿಂದ ವರ್ತಿಸ್ತಾ ಇದೆಯಲ್ಲ, ಯಾರು ನೀನು? ನಿನ್ನ ಹೆಸರೇನು? ನನ್ನ ಹೆಸರು ಇಂಗ್ಲಿಷ್ ನೇಮ್ ಟು ಅರ್ತ್ ಕಿಂಗ್, ಹಿಂದಿ ಸೇ ನಾಮ್ ಜಮೀನ್ಕಾರ ಲೇಹಣೆ, ಹೊಚ್ಚ ಕನ್ನಡದಲ್ಲಿ ಪೃಥ್ವಿರಾಜ್. ಏನಂದಿ? ಯಾರು ನಾನು? ಈ ಊರಿನ ಅಗರ್ಭ ಶ್ರೀಮಂತನಾದ ಜಯರಾಜನ ಆತ್ಮ ಸ್ನೇಹಿತ. ಏ ಹೆಣ್ಣೆ, ಹೆಣ್ಣು ನಿನ್ನಂತ ಒಂಟಿ ಅದ ರಸ ತುಂಬಿದ ಹೆಣ್ಣಿನ ಸುಗಂಧದ ವಾಸನೆಗೆ ಮನಸೋತ ಬಂದಿರುವ ರಸಿಕನನು. ಅಂದಾಗ ಸುಗಂಧದ ವಾಸನೆ ಬೀರುತ್ತಿರುವ ಹೆಣ್ಣಿನ ಸುಖ ಸಂಭ್ರಮಿಸಬೇಕೆಂಬುದು ಈ ಪೃಥ್ವಿರಾಜನ ಹಠ. ಅದು ತಪ್ಪಲ್ಲ ಮಿಸ್ಟರ್. ನಾಯಿಯಂತೆ ಚಪ್ಪಲಕ್ಕೆ ಬಾಯಿ ತರುತ್ತಿರುವೆಯಲ್ಲ, ಅದು ತಪ್ಪು. ನಡು ರಸ್ತೆಯಲ್ಲಿ ನಿಂತ್ಕೊಂಡು ಒಂಟಿ ಹೆಣ್ಣಿನ ಜೊತೆ ಕೆಟ್ಟ ರೀತಿಯಿಂದ ವರ್ತಿಸಿದ ಜನ ನೋಡಿದ್ದೆ. ಆದ್ರೆ ಕಾಲಲ್ಲಿರುವ ಚಪ್ಪಲಿ ತೆಗೆದುಕೊಂಡು ಕೆನ್ನಿಗೆ ಮೆಟ್ಟು ಹಾಗೆ ಹೊಡಿತಾರೆ. ಎದ್ದು ಬಂದು ಚಪ್ಪಲಿ ತಗೊಂಡು ಹೊಡೆಯುವ ಕಾಲವಲ್ಲ ಇದು. ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕಂಡರೂ ಕಾಣದ ಹಾಗೆ ನಟಿಸುವ ನರಸತ್ತ ನಾಮರ್ಥಗಳ ಕಾಲ. ಅಂದಾಗ ಬಣ್ಣದ ಮಾತುಕೊಂಡು ಕೇಳಿ ಎದರಿ ಹೋಗೋಣ ತಿಳಿದುಕೊಂಡು ಯಾವತ್ತೂ ಹೆಣ್ಣೆ. ಲೇ ಹೆಣ್ಣೆ, ನನ್ನ ಮೈಯಲ್ಲಿ ಉರಿತಿರುವ ಪ್ರೇಮಾಗ್ನಿ ಜೋಲಿಗೆ ಮತ್ತಷ್ಟು ಕಿಚ್ಚು ಹಾಕಿ ನೀ ಎಚ್ಚದೆಯಿಂದ ನಿನ್ನ ಒಬ್ಬ ತಗ್ಗುಗಳ ಯೌವನತೆ ಕಾಮಲೀಲಿ ಆಡಬೇಕೆಂಬುದು ಈ ಪೃಥ್ವಿರಾಜನ ಹೆಬ್ಬಯಕೆ. ಹೆಬ್ಬಯಕೆ? ಆ ನಿನ್ನ ಹೆಬ್ಬಯಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೊ ಮಿಸ್ಟರ್ ಪೃಥ್ವಿರಾಜ್. ಹೆಣ್ಣು ಅಂದ್ರೆ ಏನಂತ ತಿಳಿದುಕೊಂಡಿದ್ಯಾ? ನಿನ್ನ ಕಾಮದ ಕೈಗೊಂಬೆ ಅಂತ ತಿಳಿದುಕೊಂಡಿದ್ಯೇನೋ? ಹೆಣ್ಣು ಬಲಿದ್ರೆ ನಾರಿ ಆಗ್ತಾಳೆ, ಮುರಿದ್ರೆ ಮಹಾಮಾರಿ ಆಗ್ತಾಳೆ. ಇದನ್ನ ತಿಳಿಯದ ಮತಿಹೀನ ಗಂಡಸ ದೂರ ಸರಿ ದೂರ ಸರಿ ಆಚೆ. ಲೇಹಣೆ, ಕೈಗೆ ಸಿಕ್ಕಿರುವ ಹಣ್ಣನ್ನು ಮೇಲೆ ಕೇಶಿವ ಬಣ್ಣನಲ್ಲ ಏ ಪೃಥ್ವಿರಾಜ್. ಲೇಹಣೆ, ಕೈಗೆ ಸಿಕ್ಕಿರುವ ಹಣ್ಣನ್ನು ಮಣ ಬಂದಂತೆ ಕಚ್ಚಿ ಕಚ್ಚಿ ತಿಂದು ಅದರ ರಸ ಸವಿಬೇಕೆಂಬುದು ಈ ಪೃಥ್ವಿರಾಜನ ಹೆಬ್ಬಯಕೆಯ ಹಠ. ಹಂಬಲದ ಹಠ. ಕಚ್ಚಿ ಕಚ್ಚಿ ತಿನ್ಲಿಕ್ಕೆ ಇದೇನು ರೋಡ್ನಲ್ಲೇ ಬೆಳೆದ ಹಣ್ಣಲ್ಲ ಮಿಸ್ಟರ್ ಪೃಥ್ವಿರಾಜ್. ಮಾನವಂತರ ಮನದಲ್ಲಿ ಹುಟ್ಟಿದ ಹೆಣ್ಣು ನಾನು ಅಂದಾಗ ನನ್ನನ್ನೇನಾದ್ರೂ ಮುಟ್ಟಲು ಬಂದಿದ್ದೆ ಆದ್ರೆ ಈ ನಿನ್ನ ಬಾಯಲ್ಲಿರುವ ಹಲ್ಲುಗಳನ್ನ ಉಚ್ಚಿ ಬಿಡ್ತಾರೆ ನನ್ನ ಮಾವಂದಿರ ಹುಷಾರ್. ಹುಷಾರ್. ಲೇಹಣೆ, ಮಾನವಂತರ ಮನೆತನದ ಹೆಣ್ಣು, ಮಾನವಂತರ ಮನೆತನದ ಹೆಣ್ಣುಗಳೇ ಮಾಡಬಾರದ ಕೆಲಸ ಮಾಡುತ್ತಿರುವಾಗ ಲೇಹಣೆ, ನಿನ್ನದೇನು ಮಹಾ ಈ ಕಲಿಯುಗದಲ್ಲಿ? ಲೇಹಣೆ, ಮಂದಿಯಲ್ಲಿ ಮಮತೆಯಿಂದ ತಂಗಿಯೊಂದು ಕರೆದು ಮನೆಯಲ್ಲಿ ಅಂಗಿ ಕಳಿಸಿ ರತಿ ಕ್ರೀಡೆ ಮಾಡುವ ಭಂಡ ಗಂಡಂದ್ರಷ್ಟಿಲ್ಲ ನಿನ್ನ ಮಾನವಂತರ ಮನೆತನದಲ್ಲಿ. ಅಷ್ಟೇ ಆಗಲಿ, ದೊಡ್ಡಿದ್ದವನ ಜೊತೆ ದೊಡ್ಡತನದ ತನ್ನ ಶೀಲವನ್ನು ಮಾರಿಕೊಂಡು ಬರುವ ಸೋಗಿನ ಬಂಡ ರಂಡಿಯೇ ರಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಅಷ್ಟೇ ಯಾಕಲಿ, ಬಂಗಾರದಂತ ಹೆಂಡತಿ ಮನೆಯಲ್ಲಿದ್ದರೂ ಕೂಡ ಬಣ್ಣದ ಹೆಣ್ಣಿಗೆ ಮರುಳಾಗಿ
ತನ್ನ ಸರ್ವ ಆಸ್ತಿಯನ್ನು ಹಾಳು ಮಾಡಿಕೊಂಡು ಬರುವ ಭಂಡ ಗಂಡಂದ್ರಷ್ಟಿಲ್ಲ. ಲೇ ಹೆಣ್ಣೆ, ಈ ನಿನ್ನ ಮಾನವಂತರ ಮನೆತನದಲ್ಲಿ ಸಾಕ ಇನ್ನೂ ಬೇಕ? ಈ ನಿನ್ನ ಮಾನವಂತರ ಮನೆತನದ ಇತಿಹಾಸ. ಥು, ಪಾಪಿ, ಈ ನಿನ್ನ ವಿಕೃತ ಮನಸ್ಸಿನ ಹೊಲಸು ಮಾತುಗಳನ್ನ ಕೇಳಿ ಈ ನನ್ನ ಮನಸ್ಸನ್ನು ನಾನು ಯಾವತ್ತೂ ಗಲೀಜು ಮಾಡಿಕೊಳ್ಳಾರೆ. ಮಿಸ್ಟರ್ ಪೃಥ್ವಿರಾಜ್, ನೀನು ತಿಳಿದುಕೊಂಡ ಹಾಗೆ ಸಿಕ್ಕವರಿಗೆ ಸರಕು ಹಾಸುವ ಸೋಳೆ ಅಲ್ಲವೋ ನಾನೊಬ್ಬಳು ನಿಜಗರ್ತೆ ಹೆಣ್ಣಿದ್ದೇನೆ. ಗರತಿಯನ್ನು ಶ್ರೀರಾಮನಂತ ಗಂಡ ಮನೆಯಲ್ಲಿದ್ದರೂ ಕೂಡ ಮತ್ತೊಬ್ಬ ಮಿಣ್ಣನಿಗೆ ಶೆರಗಿ ಹಾಸಿ ಬರುವ ಸೋಗಿನ ಬಂಡ ರಂಡಿಯರಷ್ಟಿಲ್ಲ. ಲೇ ಹೆಣ್ಣೆ, ನೀನು ಸೋಳೆಯಾದರೇನೋ ಗರತಿಯಾದರೇನೋ, ಒಟ್ಟಿನಲ್ಲಿ ಈ ನಿನ್ನ ಯೌವನದ ಮಡಿಲಲ್ಲಿ ಕಾಮಲಿಲ್ಲಿ ಹಾಡಬೇಕೆಂಬುದು ಈ ಪೃಥ್ವಿರಾಜನ ಬಯಕೆ. ಬಾ ಚಿನ್ನ ಬಾ. ದೂರ ಸರಿಯಾಚ ಕಿರಾತಕ, ಈ ನಿನ್ನ ಕರ್ಣ ಕಪಟದಿಂದ ನನ್ನನ್ನು ಆಲಿಸಲು ಬಂದಿದ್ದೆ. ಆದ್ರೆ ನಿನ್ನಂತ ಕಾಮುಕರಿಂದ ನನ್ನಂತವನ್ನ ಕಾಪಾಡಲಿಕ್ಕೆ ಆ ದೇವರು ಯಾರನ್ನಾದ್ರೂ ಒಬ್ಬರನ್ನು ಕೊಟ್ಟು ಕಳಿಸ್ತಾನೋ? ದೇವರು? ಲೇ ಹೆಣ್ಣೆ, ದೇವರಿಗೆ ಕಳಿಸಿಕೊಡುವ ಜಾಗವಿದಲಾಡಲಿ. ಇಂತಹ ದೊಡ್ಡ ಬೆದರಿಗೆ ಹೆದರಿ ಹೋಗೋದು ತಿಳಿದುಕೊಂಡು ಯಾವತ್ತೂ ಹೆಣ್ಣೆ. ಕಮಾಂಡರ್ಲಿ ಕಮಾಂಡ್. ದುಶ್ಯಾಸನ ಕೆಲಸವನ್ನು ಅಂದು ಮಹಾತ್ಮ ಗಾಂಧಿ ವಂಡಿಯನ್ನು ಮಧ್ಯರಾತ್ರಿಯಲ್ಲಿ ತಿರುಗಿ ಬಂದರೆ ಅಂದೇ ನಮಗೆ ಸ್ವಾತಂತ್ರ್ಯ ಸಿಕ್ಕಂತೆ ಎಂದು ಹೇಳಿದ ಆ ಮಹಾತ್ಮ ಭಟ್ ಇಂದು ನಿಮ್ಮಂತ ಲಾಂಡನ್ಗಳು ಹುಟ್ಟಿಕೊಂಡು ಗಾಂಧಿ ಕಂಡ ನವ ಭಾರತದ ಕನಸನ್ನು ನೂತು ನೂರು ಮಾಡುತ್ತಿದ್ದೀರಿ. ನಿಮ್ಮಂತ ಬಾಂಡರು ಸೇರಿಕೊಂಡು ಯಾರು ನೀನು? ನಿನ್ನ ಮಾತಿನ ಹಿತತತ್ವಗಳನ್ನು ಹಿಂಬಾಲಿಸಲು ಯಾರು ಇಲ್ಲ ಈ ಕಲಿಯುಗದಲ್ಲಿ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು, ಇಲ್ಲದಿದ್ದರೆ ಈ ಪೃಥ್ವಿರಾಜನ್ನು ಎದುರು ಹಾಕಿಕೊಳ್ಳೋದು, ರೋಚಿಗೆ ದಹವನ್ನು ಹಿಡಿದು ಎರಡೂ ಒಂದೇ. ರೋಚಿಗೆ ಹಾವು ನಿಮ್ಮಂತ ರೋಚಿಗೆ ವಿಷಸರ್ಪವನ್ನು ಬಚ್ಚಿ ಹಾಕಿ ಹಿಡಿದು ಹಲ್ಲು ಕೆತ್ತು ಪುಂಗಿ ನಾದದಿಂದ ಆಟವಾಡಿಸಬಲ್ಲ ಈ ಆ ವಾಡಿಗ ಅಂದಾಗ ನೀತಿ ಧರ್ಮ ತುಳಿದು ಬಡವರ ಮೇಲೆ ಅಟ್ಟ ಆಸದಿಂದ ಮೆರೆಯುತ್ತಿರುವ ನಿಮ್ಮಂತ ಬಂಡರನ್ನು ನಿಟ್ಟಿ ನಿಲ್ಲುವ ಗಾಂಡುಗಲಿ ಹುಟ್ಟಿ ಬಂದಿರೋನು ಈ ಕಲಿಯುಗದಲ್ಲಿ ಈ ಕಲಿಯುಗದ ಕರ್ಣ. ಅಂದು ಮಹಾಭಾರತದಲ್ಲಿ ಕೌರವರನ್ನು ಗೆಲ್ಲಿಸಿಕೊಡಲಾಗದ ಕರ್ಣ ಎಂದು ಈ ಕಲಿಯುಗದಲ್ಲಿ ಪೃಥ್ವಿರಾಜನ ಸೇಡಿನ ಸಿಡಿತಕ್ಕೆ ಸಿಕ್ಕು ಸಾಯಲು ಸಿದ್ಧನಾಗಿಯೇ ಬಂದಿರುವೆಯ. ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಸೇಡಿನ ಕಿಡಿ ಪೃಥ್ವಿರಾಜ ಬೆಂಕಿ ಬಿರುಗಾಳಿ ಬೀಸುದು ಭೂಮಿಗೆ ಆಕರ್ಷಣೆವಾದರು, ಕಾರ್ಗತ್ತಿನ ಮೋಡ ಕವಿದು ಸಿಡಿಲು ಕೋಲ್ಮಿಂಚು ಆರ್ಭಟಿಸಿ ಬಂದರು. ಹಠ ಬಿಡದೆ ನನ್ನ ಮನಸ್ಸಿನಲ್ಲಿ ಉದ್ಭರಿಸಿದ ಸೇಡಿಗೆ ಆಹುತಿ ಆಗಬೇಡ. ಹೋಗು, ಇದನ್ನು ಅರಿಯದೆ ಮಂಗನಂತೆ ವರ್ತಿಸಿದರೆ ನೆಲದಲ್ಲೇ ಬೀಳೋದು ನಿನ್ನ ಹೆಣ. ಕರ್ಣನ ಕೈಯಲ್ಲಿ ಎಚ್ಚರ ಕರ್ಣ. ಆಡಂಬರದ ಮಾತುಗಳನ್ನು ಆಡಿ ಅಡಿಪಾಯದಲ್ಲಿ ಸಿಲಕಲು ಸಿದ್ಧನಾಗಿಯೇ ಬಂದಿರುವೆಯ. ಬೀದಿ ನಾಯಿಯಂತೆ ಅಲೆವಾಗಿ ಮಾಡದೆ ಹೋದರೆ ಇವನು ಎಂಟದೆಯ ಬಂಟ ಪೃಥ್ವಿರಾಜನೇ ಅಲ್ಲ. ಹೋಗಲೇ ಹೋಗು. ಮುಂದೆ ನೀವು ಮಾಡುತ್ತಿರುವ ಅನ್ಯಾಯ ಅಕ್ರಮಕ್ಕೆ ಅಡ್ಡುಗೋಡೆಯಾಗಿ ನಿಂತು ಕರ್ಮ ತುಂಬಿದ ಈ ಊರಲ್ಲಿ ಧರ್ಮ ತುಂಬುವ ಹಾಗೆ ಮಾಡದೆ ಹೋದರೆ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ದೇವರಾಗಿ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ರಿ ನಿಮಗೆ ಸದಾ ನಾನು ಚಿರಋಣಿಯಾಗಿ. ಎಲ್ಲ ದೈವ ಸಂಕಲ್ಪ
ಹೌದು, ಅವನು ಯಾರಮ್ಮ? ನಿನ್ನ ಮೇಲೆ ಬಲಾತ್ಕಾರಕ್ಕೆ ಆಸೆ ಪಟ್ಟನಲ್ಲ? ಅವನೊಬ್ಬ ಈ ಊರಿನ ಜನನಾಯಕ ಜಯರಾಜನ ಆಪ್ತ ಸ್ನೇಹಿತ. ಇವನಿಗೆ ನನ್ನಂತ ಹೆಣ್ಣುಗಳು ಕಂಡ್ರೆ ಸಾಕು, ಅವರ ಶೀಲವನ್ನೇ ಹಾಳು ಮಾಡಿ ಹಣದಾಸೆಗೋಸ್ಕರ ಅವರ ಜೀವನವನ್ನೇ ಹಾಳು ಮಾಡಿ ಜೈಲಿಗೆ ಸೇರ್ತಾರೆ. ಹಣದ ಬಲದಿಂದ, ರಾಜಕೀಯ ಬಲದಿಂದ ಹೊರಗಡೆ ಬರ್ತಾರೆ. ಇಂಥ ಕಾಮುಕನ ಕೈಯಲ್ಲಿ ನಾನು ಸಿಕ್ಕಿಬಿದ್ದೆ. ಅಷ್ಟರಲ್ಲಿ ನೀವು ಬಂದ್ರಿ. ಏ ಜಯರಾಜ, ಈ ಊರಿಗೆ ಪ್ರಥಮ ಕಾಲಿಟ್ಟ ಹೆಜ್ಜೆಯಲ್ಲಿ ನನ್ನ ವಿರೋಧಿಗಳಾಗಿ ಬಾಜಿ ಕಟ್ಟಿ ನನ್ನ ಅಖಾಡಕ್ಕೆ ಕಾಲಿಡುತ್ತಿದ್ದೀರಿ. ನಿಮ್ಮನ್ನು ಈ ಕಾನೂನಿನಿಂದ ಬಣ್ಣದ ಕಾನೂನು ಬಣ್ಣಕ್ಕೆ ವಾಪಸ್ಸಿದ್ದಾರೆ. ನನ್ನ ಹೆಸರು ಸೇಡಿಗಿಡ್ದ ಗೆದ್ದ ಕಾರಣ ಅಲ್ಲ. ಮಿಸ್ಟರ್, ನೀವು ವಿಚಾರಿಸುತ್ತಿರುವ ಹಾಗಿದೆಯಲ್ಲ, ಏನದು? ನೋಡಮ್ಮ, ಹುಚ್ಚು ನಾಯಿಗಳಿಂದ ಎದುರಿ ಓಡಿ ಹೋದರೆ ಅವುಗಳ ಪೌರುಷ ಹೆಚ್ಚಾಗುತ್ತದೆ. ಎದುರೋದನ್ನು ಬಿಟ್ಟು ಒಟ್ಟಾಗಿ ಸೇರಿಕೊಂಡು ಬೆನ್ನಟ್ಟಿ ಹೊಡೆದರೆ ಅವುಗಳು ಓಡಿ ಹೋಗುತ್ತದೆ. ಇದೇ ಅಮ್ಮ ಈ ಕಲಿಯುಗದ ನಿಯಮ. ಹೌದು, ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ಈ ಊರಿಗೆ ಹೊಸಬ್ರು ಅಂತ ಕಾಣಿಸುತ್ತೆ. ಅಂದ ಹಾಗೆ ತಾವು ಈ ಊರಿಗೆ ಯಾತಕ್ಕಾಗಿ ಬಂದಿದ್ದೀರಾ? ನಾನು ಯಾರೆಂಬುದು ನನಗೇ ಗೊತ್ತಿಲ್ಲ. ಅಂದಾಗ ನಾನು ಯಾರೆಂಬುದು ತಿಳಿಯಬೇಕಾದರೆ ಆಳ ಸಮುದ್ರದಲ್ಲಿ ಅಡಿಗೆ ಕುಳಿತ ಸತ್ಯವನ್ನು ಬಿಚ್ಚಿಟ್ಟು ಈ ಸಮಾಜಕ್ಕೆ ಸಾರಿ ಹೇಳುವವರೆಗೂ ಸಮಾಧಾನವೇ ಇಲ್ಲಮ್ಮ. ನೋಡಿ, ನಿಮ್ಮ ಒಗಟಿನ ಮಾತು ನನಗೆ ಅರ್ಥ ಆಗಲಿಲ್ಲ. ನಾನಿನ್ನು ಬರ್ತೀನಿ. ಹೋಗಿ ಬಾರಮ್ಮ. ಅರ್ಥ ಅನರ್ಥಗಳ ಮಧ್ಯೆ ವ್ಯರ್ಥ ಎಂಬ ಸಮಯ ಉಪಯೋಗಿಸಿಕೊಂಡು ಸ್ವಾರ್ಥಕ ವಿಚಾರವನ್ನು ಈ ಸಮಾಜಕ್ಕೆ ಸಾರಿ ಹೇಳುವವರೆಗೂ ಸಮಾಧಾನವೇ ಇಲ್ಲ. ಲೇ ಜಯರಾಜ, ಪೃಥ್ವಿರಾಜ, ಬಡವರಿಂದ ಬಾಚಿದ ಹಣದ ಮಬ್ಬಿನಲ್ಲಿ ಒಪ್ಪಿ ನಿಂತಿರುವ ನಿಮ್ಮಿಬ್ಬರ ದುರಹಂಕಾರವನ್ನು ಮುರಿಯಲು ಬೆನ್ನಟ್ಟಿದ ಬೇಟೆಗಾರ ಈ ಕರ್ಣ. ತಂದೆ ತಾಯಿನ ಕೊಂದು ದೇಶಿಯನ್ನಾಗಿ ಮಾಡಿ ಕಾನೂನಿನ ಕಣ್ಣಿಗೆ ಮಣ್ಣರ್ಚಿ ಬದುಕುತ್ತಿದ್ದ ನಿಮ್ಮನ್ನು ಎಂಚು ಎಂಚಾಗಿ ತುಂಡರಿಸಿ ಹತ್ತು ನಾಯಿನರಿಗೆ ಹಂಚದಿದ್ದರೆ ಇವನು ಗಂಡಾಗಿ ಹುಟ್ಟಿದಕ್ಕೂ ಸ್ವಾರ್ಥಕವಿಲ್ಲ ಅಂತೇಳಿ ಈ ಸಮಾಜ. ಶ್ರೀ ಕರ್ಸಿದ್ದೇಶ್ವರ